ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್. ಫ್ರೆಂಡ್ಸ್, ಇತ್ತೀಚೆಗೆ SSCದವರು ಹೊಸ ನೋಟಿಸನ್ನು ಬಿಟ್ಟಿದ್ದಾರೆ. ಏನಂದ್ರಪ್ಪ ಅಂದರೆ SSC GD ಎಕ್ಸಾಮನ್ನು ಮರುಪರೀಕ್ಷೆ ಇಡಲಾಗುವುದೆಂದು ಹೇಳಿದ್ದಾರೆ. ಈ ಮರುಪರೀಕ್ಷೆ ಯಾವಾಗ ಮತ್ತು ಯಾರಿಗೆ ನಡೆಸಲಾಗುವುದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. SSC GD ಎಕ್ಸಾಮ್ ಫೆಬ್ರವರಿ 20ರಿಂದ ಮಾರ್ಚ್ 7ರವರೆಗೆ ನಡೆಸಲಾಗಿತ್ತು. ಈ ಅವಧಿಯಲ್ಲಿ ನಡೆದ ಎಕ್ಸಾಮ್ ಸೆಂಟರ್ಗಳಲ್ಲಿ ಕೆಲವೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ತಾಂತ್ರಿಕ ಕಾರಣದಿಂದಾಗಿ ಎಕ್ಸಾಮ್ಗಳು ಸರಿಯಾಗಿ ನಡೆದಿಲ್ಲ. ಆದ ಕಾರಣ ಆ ಕೆಲವೊಂದು ಎಕ್ಸಾಮ್ ಸೆಂಟರ್ಗಳಿಗೆ ಮಾತ್ರ ಮರುಪರೀಕ್ಷೆಯನ್ನು ನಡೆಸಲಾಗುವುದು. ಮರುಪರೀಕ್ಷೆ ಯಾವಾಗ ನಡೆಸಲಾಗುವುದು ಎಂದರೆ ಮಾರ್ಚ್ 30ರಂದು ನಡೆಸಲಾಗುವುದು. ಸ್ನೇಹಿತರೆ, ಇನ್ನೊಂದು ಎಲ್ಲರ ಮನೆಯಲ್ಲಿ ಬರುವ ಪ್ರಶ್ನೆ ಏನೆಂದರೆ, ಈ ಪರೀಕ್ಷೆ ಕರ್ನಾಟಕದವರಿಗೆ ಮರುಪರೀಕ್ಷೆ ಇಡುತ್ತದೆಯೋ ಅಥವಾ ಇಡಲಾಗುವುದಿಲ್ಲ. ಸ್ನೇಹಿತರೆ, ಈ ಮರುಪರೀಕ್ಷೆ ನಮ್ಮ ಕರ್ನಾಟಕದವರಿಗೆ ನಡೆಸಲಾಗುವುದಿಲ್ಲ. ಯಾಕೆಂದರೆ ಈ 81 ಎಕ್ಸಾಮ್ ಸೆಂಟರ್ಗಳಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಎಕ್ಸಾಮ್ ಸೆಂಟರ್ಗಳಲ್ಲಿ ತಾಂತ್ರಿಕ ಕಾರಣದಿಂದ ಎಕ್ಸಾಮ್ ನಡೆದಿಲ್ಲ ಅಂತ ಕಂಡು ಬಂದಿಲ್ಲ. ಆದ್ದರಿಂದ ನಮ್ಮ ಕರ್ನಾಟಕದವರಿಗೆ ಮರುಪರೀಕ್ಷೆ ನಡೆಸಲಾಗುವುದಿಲ್ಲ. ಈ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು ಮತ್ತು SSC ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಲಾಗುವುದು. ಆದ್ದರಿಂದ ನಮ್ಮ ಟೆಲಿಗ್ರಾಮನ್ನು ಜಾಯಿನ್ ಆಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ.